ಬಿಕ್ಲು ಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಂಪೇಗೌಡ ಏರ್ಪೋರ್ಟ್ಗೆ ಶಾಸಕ ಭೈರತಿ ಆಗಮನ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಸಕ ಭೈರತಿ ಬಸವರಾಜನನ್ನ ಬಂಧನ ಮಾಡ್ತಾರೆ ಪೊಲೀಸರು. ಕಳೆದ ವರ್ಷ ಜೂನ್ನಲ್ಲಿ ರೌಡಿ ಶೀಟರ್ ಬಿಕ್ಲುವನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಆ ರೌಡಿ ಶೀಟರ್ ಬಿಕ್ಲನ ಹತ್ಯೆಯಲ್ಲಿ ಮೊದಲ ಆರೋಪಿ ಜಗ್ಗ, ಏವನ್ ಆರೋಪಿ ಜಗ್ಗನ ಪರಮಾಪ್ತ ಶಾಸಕ ಭೈರತಿಯ ಆಗಮನ ಈಗಾಗಿದೆ. A5 ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ಗಾಗಿ ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾ ಇದ್ರು. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಈಗ ಭೈರತಿ ಆಗಮನ ಆಗಿದೆ. ಇಂಡಿಗೋ 6C683 ವಿಮಾನದಲ್ಲಿ ಭೈರತಿ ಬಂದಿದ್ದಾರೆ. ಭೈರತಿಯನ್ನ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ತಂಡ ಸಜ್ಜಾಗಿದೆ. ಈಗಾಗಲೇ ಸಿಐಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಹೊರ ರಾಜ್ಯದ ಪೊಲೀಸರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಭೈರತಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರು. ದೇಶವನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸರ್ಚಿಂಗ್ ನಡೀತಾ ಇತ್ತು. ಈ ಬೆನ್ನಲ್ಲೇ ಈಗ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಶಾಸಕ ಭೈರತಿ ಬಸವರಾಜ್ ಆಗಮನ ಆಗಿದೆ. ಭೈರತಿ ಬಸವರಾಜ್ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಹೈಕೋರ್ಟ್ನಲ್ಲಿ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ಸುಪ್ರೀಂ ಮೆಟ್ಟಿಲೇರಿದ್ರು. ಸುಪ್ರೀಂ ಅಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜವಾದ ಬೆನ್ನಲ್ಲೇ ಈಗ ಭೈರತಿ ಬಸವರಾಜ್ಗೆ ಬಂದು ಸರೆಂಡರ್ ಆಗುವಂತದ್ದು ಒಂದೇ ಉಳಿದಿರುವಂತಹ ಅವಕಾಶ. ಈ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಿದ್ದಾರೆ.